ಕೆರಾಡಿ ಥರದ ಒಂದು ಹಳ್ಳಿಯಿಂದ ಕುಗ್ರಾಮದಿಂದ ಬಂದಂಥ ನನ್ನೊಬ್ಬ ಕಾಮನ್ ಮ್ಯಾನ್ ಪಾಟ್ ಅಂತ ಒಂದು ಸೌಂಡ್ ಮಾಡಿ ಹಿಂದಿ ತಿರುಗಿ ನಮ್ಮ ಪಿಕ್ಚರ್ದೇ ಒಂದು ಸ್ಟ್ಯಾಂಡ್ ಇತ್ತಲ್ಲಿ. ಆವಾಗ ಅವ್ರಿಗೆ ಹೇಳಿದೆ, ನಾನು ಸರ್ ಇದನ್ನ ಕಾಂತಾರದಲ್ಲೂ ಟ್ರೈ ಮಾಡಿದ್ದೀನಿ. ನಾನು ಇದ್ರ ಬಗ್ಗೆ ಒಂದು ಇದಕ್ಕಿಂತ ಮುಂಚೆನೇ ಒಂದು ಕಾಂಟ್ರವರ್ಸಿ ಆಗಿತ್ತು, ಬಟ್ ವ್ಯಾಕ್ಸಿನ್ ಬಂದಿರಲಿಲ್ಲ. ನಾವು ಅನನ್ಸರ್ ಇಟ್ಕೊಂಡು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ತುಂಬ ಫಾರೆಸ್ಟ್ ಶೂಟಿಂಗ್ ಎಲ್ಲ ಇದ್ದಿದ್ದರಿಂದ ಅವ್ರ ತಾಯಿ ನಮ್ಮೂರವ್ರು, ಹಾಗಾಗಿ ಇವರು ನಮ್ಗೊಂಥರ ಅಣ್ತಮ್ಮಂಥರ ಫೀಲಿಂಗ್. ಇದೇ ಬೈಕಲ್ಲಿ ಕಥೆ ಹೇಳಿದ್ದು ರಕ್ಷಿತ್ಗೆ ನಾನು. ನನ್ನ ಮೋಸ್ಟ್ ಫೇವ್ರೆಟ್ ಲೀಡರ್ಗಳಲ್ಲಿ ಇವರು ಕೂಡ ಒಬ್ಬರು. ಆ್ಯಂಡ್ ಪ್ರಶಾಂತ್ ಸರ್ ಮನೆಯಲ್ಲೇ ನಾನು ಜೂನಿಯರ್ NTR ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಇದು ಅಪ್ಪನಷ್ಟಾದರೂ ಕೂಡ ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗೇ ಇರ್ತೀನಿ. ನಾನು ಅಂತ ಬ್ರದರ್ ಅಂತ ಹೇಳೋಕ್ಕಾಗಲ್ಲ, ಮೋರ್ ದೆನ್ ಅ ಫ್ರೆಂಡ್, ಮೋರ್ ದೆನ್ ಅ ಬ್ರದರ್. ಅವನು ಎಲ್ಲವೂ ರಕ್ಷಿತ್. ಆ ಮಾತುಗಳು ಕಮ್ಮಿ ಇರಬೇಕು, ನಾವು ಬಿಟ್ಟಿರೋ ಕಂಟೆಂಟ್ ಬಗ್ಗೆ ಜನ ಜಾಸ್ತಿ ಮಾತಾಡಬೇಕಂತ ನಾನು ಅಂತೀನಿ. ಸರಿ, ರೌಂಡ್ ಹೆಸರು ಫೋಟೋ ಬೂತ್ ಅಂತ. ಅಂದರೆ ಸುಮಾರು ವರ್ಷಗಳಿಂದ ಸೈಕಲ್ ಹೊಡೆದು ಈ ಸ್ಥಾನಕ್ಕೆ ನಿಂತ್ಕೊಂಡಿದ್ದೀರಾ. ನಿಮ್ಮ ಫಿಲ್ಮೋಗ್ರಫಿ ಮತ್ತು ಫೋಟೋ ಬೂತಲ್ಲಿ ಸುಮಾರಷ್ಟು ಫೋಟೋಗಳಿರುತ್ತೆ, ಅದರಲ್ಲಿ ತುಂಬ ನೆನಪಿರುತ್ತೆ. ಅದು ನೋಡಿದ ತಕ್ಷಣ ನಿಮ್ಗೆ ಏನು ನಾಸ್ಟಾಲ್ಜಿಯಾ ಮೂಮೆಂಟ್ ಜ್ಞಾಪಕ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮ ಇಷ್ಟ ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು, ಅಥವಾ ಆ ಮೂಮೆಂಟ್ಗೆ ಏನು ಟ್ರಿಗರ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸರ್. ಫಸ್ಟ್ ಫೋಟೋ ಇದು ಅದೇ ನನ್ನ ಎಲ್ಲ ಇದು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತೀನಲ್ಲ, ಅನ್ಇಮ್ಯಾಜಿನೇಬಲ್ ಅಂತ ಅಂದ್ಕೊಂಡು. ಸೊ ಬೆಲ್ ಬಾಟಮಲ್ಲಿ ಒಂದೆರಡು ಕಡೆಗೆ ದಿವಾಕರ ಹಿಂಗೆ ಸಿಗರೇಟ್ ಸೇದ್ಬೇಕಾದ್ರೆ ಟಕ್ ಅಂತ ಹಿಂಗೆ ಹಾಕಿ ಇದು ಮಾಡೋದನ್ನು ಟ್ರೈ ಮಾಡಿದ್ದೆ. ತಪ್ಪು ಹೋಗುತ್ತೆ, ಮತ್ತೆ ಪುನಃ ಹಾಕ್ತೀನಿ. ಓಕೆ, ಒಂದು ಪ್ರಮೋದ್ ಜೊತೆ ಕಾನ್ವರ್ಸೇಷನ್. ಆ್ಯಂಡ್ ಸಾಂಗಲ್ಲಿ ಮತ್ತು ಓಡಾಡಬೇಕಾದ್ರೆ ಏನು ಮೇಲ್ಗಡೆ ಜಾಕೆಟ್ ಇತ್ತು ಅದನ್ನು ಅವಾಗ ಹಿಂಗಂತ ಅಂದ್ಕೊಡೋದು, ಈ ಥರ ಸುಮಾರಷ್ಟು. ಆಮೇಲೆ ಜೊತೆಗೆ ಆ ಸ್ಟೈಲ್ ಮಾಡಿದ್ನಲ್ವ, ಹೇರ್ ಸ್ಟೈಲು. ಸೊ ಅವರಷ್ಟು ಚೆಂದ ಇರಲಿಲ್ಲ, ಬಟ್ ಸ್ಟಿಲ್ ಅವಾಗ ಹಿಂಗೆ ಹಾರಿಸ್ತಿರೋದು, ಈ ಥರ ಸುಮಾರು ಎಲಿಮೆಂಟ್ಗಳನ್ನು ತುಂಬ ಸಿನಿಮಾ ಇನ್ಫ್ಲುಯೆನ್ಸ್ ಆಗಿ ಮಾಡಿರೋದ್ರಿಂದ ನಾನು ಮಾಡಿದ್ದೆ. ಸೊ ನಾನು ರಜನಿ ಸರ್ ಸಿಕ್ಕಿದ ತಕ್ಷಣ ಅವ್ರಿಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಪಟ 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 ಅಂತ ಇಷ್ಟು ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಆವಾಗ ಅವ್ರಿಗೆ ಹೇಳಿದೆ, ನಾನು ಸರ್ ಇದನ್ನ ಕಾಂತಾರದಲ್ಲೂ ಟ್ರೈ ಮಾಡಿದ್ದೀನಿ. ನಾನು ಸಿಂಗಾರ ಸಿರಿ ಸಾಂಗಲ್ಲಿ ಫಿಶ್ ಮಾಡ್ಕೊಂಡು ಬರ್ತಿರ್ತಾಳೆ ಲೀಲಾ, ನಾನು ಈ ಕಡೆಗೆ ಅಲ್ಲಿ ಕೂತ್ಕೊಂಡೇನೋ ಅಲ್ಲಿ ಪಾರ್ಟಿ ಮಾಡ್ತಿರ್ತೀವಿ ಅವಳ ಅಪ್ಪನ ಜೊತೆಗೆ. ಆವತ್ತೇ ಹಿಂಗೆ ಬಿಡಿ ಹಾರಿಸ್ತೀನಿ ಸೀದಾ. ಫ್ಯಾನ್ ಬಾಯ್ ಮೂಮೆಂಟ್ ಅದು ಒಂಥರ ರೋಮಾಂಚನ. ಈಗ ಹೆಂಗೆ ಅಂದರೆ ಮುಮ್ಮುಟ್ಟಿಗೆ ರಾಮನ್ ರೈ ನೋಡಿದ ತಕ್ಷಣ ಹಿಂದ್ಗಡೆ ರೆಕ್ಕೆ ಎಲ್ಲ ಬರುತ್ತೆ ನೋಡಿ, ಆ ಥರ ಮೂಮೆಂಟ್ ಅದು. ನೈಸ್ ಸರ್. ಇದೇ ಬೈಕಲ್ಲಿ ಕಥೆ ಹೇಳಿದ್ದು ರಕ್ಷಿತ್ಗೆ ನಾನು. ತುಗ್ಲಕ್ ಲಾಸ್ಟ್ ಡೇ ತ್ರಿಭುವನ್ ಥಿಯೇಟ್ರಿಂದ ನಾವು ತಾರಾ ಮ್ಯಾಮ್ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು ಮಧ್ಯದಲ್ಲಿ. ಸೊ ಅದೇ ಬೈಕಲ್ಲೇ ಹೋಗಿ, ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಜಯನಗರ ಬಂದ್ವಿ. 9th ಬ್ಲಾಕಲ್ಲಿತ್ತು ರಕ್ಷಿತ್ ಮನೆ. ಸೊ ಅದೇ TVS ವಿಕ್ಟ್ರು K01 EL 123 ಅಂತ. ಸೊ ಆ ಬೈಕ್ ಕಳೆದೋಯ್ತು ಆದಮೇಲೆ. ಅದೇ ಬೈಕಲ್ಲಿ ಸಿನಿಮಾ ಮಾಡಿ ಮುಗಿಸಾದ್ಮೇಲೆ ರಿಲೀಸಿಗೆ ಥಿಯೇಟ್ರಿಗೆ ಹೋಗಿರೋದು ನಾನು, ರಿಕ್ಕಿ ನೋಡೋಕ್ಕೆ. ನೈಸ್. ಇದು ಫಸ್ಟ್ ನಾನು ಮಾಡಿದ್ದು 6th ಸ್ಟ್ಯಾಂಡರ್ಡಲ್ಲಿ ಮೀನಾಕ್ಷಿ ಕಲ್ಯಾಣ ಅನ್ನುವಂಥ ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಷಣ್ಮುಖನ ಪಾತ್ರ. ಸೊ ಸೆಕೆಂಡ್ ಇಯರ್ 7th ದೇವಿ ಕ್ಯಾರೆಕ್ಟರ್ ಮಾಡಿರೋದು. ಸೊ ಇದೇನಿದೆಯಲ್ವ, ಇದನ್ನು ನೋಡ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಬೆಳ್ಳೆಕ್ಕನ ಗಂಡಗೆ ಕಾಂತಾಯಮ್ಮ ಅಂತ, ಬೆಳ್ಳೆಕ್ಕನ ನಮ್ಮ ಅಮ್ಮನ ನಿಕ್ ನೇಮ್. ಸೊ ಇದಾದಮೇಲೆ ಆಲ್ಮೋಸ್ಟ್ PUCಲೆಲ್ಲ ಇದ್ದಾಗ ನಾನು ಮಾಡಿದ್ದು ಇನ್ನೊಂದು ವೇಷ, ಇದು ಧರ್ಮರಾಯನ ಪಾತ್ರ. ಈ ಥರ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳನ್ನು ಯಕ್ಷಗಾನದಲ್ಲಿ ಮಾಡ್ತಾನೆ ಇದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ಬಣ್ಣ ಹಚ್ಚಿದಂಥ ಒಂದು ಮೂಮೆಂಟ್ಗಳಿವೆಲ್ಲ. ನಾವೇನೋ ಮಾಡಿದಾಗ ತುಂಬ ದೊಡ್ಡ ಕ್ರೌಡು ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋವಂಥದ್ದು ಒಂದು ಶುರುವಾದಂಥ ಒಂದು ಕಾಲ. ನಾನು ಈ ಕಡೆ ನೋಡ್ಬಿಟ್ಟು ಮಾತ್ರ ಇದು ಮೋಸ್ಟ್ಲಿ ರಾಂಗ್ ಆಗಿ ಏನಾದ್ರು ಇದು ಮಾಡಿಬಿಟ್ಟಿದ್ದಾರೆ, ನಿಜವಾಗ್ಲೂ ಹುಡುಗಿನೇ ಇರಬೇಕಿದು ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಆರ್ಟಿಕಲ್ ಓದ್ದೆ, ಇಲ್ಲ ದೃಶ್ಯ ಬರೋದು ಕನ್ಫರ್ಮ್ ಆದ್ಮೇಲೆ ಫೋಟೋ ತೊಗೊಂಡೆ. ಇದು ರಿಕ್ಕಿ ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ವಿ ನಾವು. ಅವಳು ನನಗಲ್ಲ, ರಕ್ಷಿ ಶೆಟ್ಟಿಗೆ ದೊಡ್ಡ ಫ್ಯಾನು. ಸೊ ಉಳಿದವರು ಕಂಡಂತೆ ಇದೆಲ್ಲ ಫೀಲಲ್ಲಿ ಸಿನಿಮಾ ನೋಡೋಕೆ ಬಂದಿದ್ಲು. ಎಲ್ಲ ರಕ್ಷಿತನ ಮತ್ತು ಹರಿಪ್ರಿಯ ಅವ್ರನ್ನ ಜೊತೆಗೆ ತುಂಬ ಜನ ಕ್ರೌಡು ಹೌಸ್ಫುಲ್ ಆಗಿತ್ತು. ಸಿನಿಮಾ ರಿಲೀಸ್ ಆಗಿ ಸೆಕೆಂಡ್ ಡೇಗೆ ನಾನು ಹೋಗಿರೋದು. ಜನವರಿ 22 ರಿಲೀಸ್ ಆಗಿತ್ತು, 23ಕ್ಕೆ ನಾವಲ್ಲಿದ್ವಿ ಸ್ಯಾಟರ್ಡೆ. ಜಯನಗರದಲ್ಲಿ ಸೆಂಟ್ರಲ್ ಮಾಲ್ ಇದೆಯಲ್ಲ, ಅಲ್ಲಿ ನಾವು ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ವಿ. ಸೊ ಇವರೆಲ್ಲ ಫೋಟೋ ತಗೊಳ್ಳೋ ಪ್ರಾಸೆಸ್ಸಲ್ಲಿ ಎಲ್ಲ ಸಿಕ್ಕಾಡೋ ಕ್ರೌಡ್ ಆದರು. ನನ್ನ ಹಾಗೆ ತಳ್ಳಿ 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 ಒಂದು ಗೋಡೆ ಮೂಲೆಗೆ ಹೋದೆ, ಪಾಟ್ ಅಂತ ಒಂದು ಸೌಂಡ್ ಮತ್ತು ಹಿಂದೆ ತಿರುಗಿ ನಮ್ಮ ಪಿಕ್ಚರ್ದೇ ಒಂದು ಸ್ಟ್ಯಾಂಡ್ ಇತ್ತಲ್ಲಿ. ಆವಾಗ ಇದರಲ್ಲಿದ್ದಾಗ ಒಂದು ವಾಯ್ಸ್ ಬಂತು, ಕಂಗ್ರ್ಯಾಚುಲೇಷನ್ಸ್, ಪರವಾಗಿಲ್ಲ, ನಮ್ಮ ಊರ ಕಡೆ ಹುಡುಗರೆಲ್ಲ ನೀವು ಚೆನ್ನಾಗಿ ಮಾಡ್ತಿದ್ರು ಅಂತ. ತಿರುಗಿದ್ರೆ ಪ್ರಗತಿ. ಸೊ ಆ ದಿವಸ ಅವಳ ಫ್ರೆಂಡ್ಸ್ಗಳು ಬಂದಿದ್ದರು, ಅವರು ತೊಗೊಂಡಿದ್ದಂಥ ಒಂದು ಫೋಟೋ ಇದು. ಸೊ ಲೈಫು ಅವಳು ಬಂದಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಬದಲಾವಣೆ, ಪ್ರಗತಿಯಾಗಿದೆ, ಜೀವನ ಪ್ರಗತಿಯಾಗಿದೆ. ನನಗೆ ತುಂಬ ಲಕ್ಕಿ ಅವಳು. ಸೊ ಈಗ ಮೊದಲು ಅವಳೊಬ್ಬಳೇ ಇದ್ಲು,
ಆ ಲಕ್ಕನ್ನು ಸ್ವಲ್ಪ ಹಾಗೆ ಶೇರ್ ಮಾಡಿದ ಈಗ ನನ್ನ ಮಗಳಿಗೂ ಕೊಟ್ಟಿದ್ದೀವಿ ಅದು ಸ್ವಲ್ಪ. ಸೊ ತುಂಬ ದೊಡ್ಡ ಒಂದು ಕಾಲ, ಬದಲಾವಣೆಯ ಕಾಲಘಟ್ಟ ಅವ್ರು ಬಂದಮೇಲೆ. ಎಲ್ಲವೂ ಮ್ಯಾಜಿಕ್ ಅಲ್ಲ ಅಂದರೆ ಖಂಡಿತ. ಸೊ ಕೆಲವರು ಸಿಗ್ಬೇಕಂತಿರುತ್ತೆ, ಅವ್ರು ಸಿಕ್ಕಿದ ಮೇಲೆ ಏನೋ ಒಂದು ಆಗುತ್ತೆ ಅಂತ ಇರುತ್ತೆ ಲೈಫಲ್ಲಿ. ಐ ಥಿಂಕ್ ಪ್ರಗತಿ. ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್ಗಳಲ್ಲಿ ಅನಂತ್ ಸರ್. ನನ್ನ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ನನ್ನ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲೆಜೆಂಡ್ ಜೊತೆಗೆ ವರ್ಕ್ ಮಾಡೋಕ್ಕೆ ಸಿಕ್ಕಂಥ ಒಂದು ಅವಕಾಶ. ಸರ್ಕಾರಿ ಅದು ಹಿಂದ್ಗಡೆಗೆ ಮಧ್ಯದಲ್ಲಿ ಶಂಕರ್ನಾಗ್ ಅವ್ರ ಹೆಸರಿದೆ, ಆಚೆ ಅನಂತ್ ಸರ್ ಇದ್ದಾರೆ, ಈಚೆ ನಾನಿದ್ದೀನಿ. ಸೊ ಅವ್ರಿಗೆ ಹ್ಯೂಜ್ ಫ್ಯಾನ್ ಆಗಿದ್ವಿ. ಬಟ್ ಅನಂತ್ ಸರ್ ಜೊತೆಗೆ ಯಾವತ್ತೂ ಮತ್ತೆ ಮತ್ತೆ ಕೆಲಸ ಮಾಡಬೇಕನ್ನೋ ಆಸೆ, ಅದು ಸರಿಯಾದ ಏನೋ ಒಂದು ಪಾತ್ರ ಸಿಗಬೇಕು. ಸರ್ಕಾರಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಒಂದು ತಂದೆಯ ಸ್ಥಾನ ಅವರು ಮತ್ತು ಅವ್ರ ವೈಫ್ ನನಗೂ ಪ್ರಗತಿಗೂ ತುಂಬ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಸಿನಿಮಾ ಮಾಡಾದಮೇಲೆ ಸಿನಿಮಾ ಕತೆ ಕೇಳಿ ಓದಿನೇ ಅವ್ರಿಗೆ ತುಂಬ ಖುಷಿಯಾಗಿತ್ತು. ಸಿನಿಮಾ ನೋಡಾದ್ಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನ್ನ. ಓಕೆ. ಸೊ ಇವತ್ತಿಗೂ ಕಾಂತಾರ ಆದಾಗಲೂ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಏನೇ ವಿಚಾರ ಇದ್ರು ನನಗೊಂದು ಫೋನ್ ಮಾಡಿ ಅವರು ಒಂದು ಬುದ್ಧಿ ಹೇಳೋವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ. ಓಕೆ. ಮತ್ತು ನೀವು ಇಬ್ಬರು ಕೊಲಾಬ್ರೇಷನಲ್ಲಿ ಕೂಡ ಒಂದು ಫಿಲಮು ಅನೌನ್ಸ್ ಮಾಡಿದ್ರಿ. ಹೌದು 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 ಹೌದು. ಆವಾಗ ಕೋವಿಡ್ ಇರೋ ಕಾರಣ ನಾವು ಏನು ಈ ಅದೇ ಟೈಮ್ಗೆ ನಾವು ಅದಾದಮೇಲೆ ಹೀರೋ ಮಾಡಿದ್ವಿ. ಬಟ್ ವ್ಯಾಕ್ಸಿನ್ ಬಂದಿರಲಿಲ್ಲ, ನಾವು ಅನಂತ್ ಸರ್ ಇಟ್ಕೊಂಡು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ತುಂಬ ಫಾರೆಸ್ಟ್ ಶೂಟಿಂಗೆಲ್ಲ ಇದ್ದಿದ್ದರಿಂದ ಅಲ್ಲಿ ಫಾರೆಸ್ಟು ಒಂದು ಸಲಕ್ಕೆ ಅಲ್ಲಿಗೆ ಅಡಾಪ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ರಿಸ್ಕ್ ಬೇಡ ಅಂತ ಅಂದ್ಕೊಂಡು ಆ ಸೆಕೆಂಡ್ ಲಾಕ್ಡೌನಲ್ಲಿ ಮಾಡೋಣ ಅಂತಿದ್ವಿ. ಅಷ್ಟೊತ್ತು ಕಾಂತಾರ ಕ್ರ್ಯಾಕ್ ಆಗೋಯ್ತು. ಸೊ ಅದನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಐ ಹೋಪ್ ನಾನು ಖಂಡಿತ ಮಾಡೇ ಮಾಡ್ತೀನಿ. ನೈಸ್ ಸರ್. ಸೊ ಇದು ಇದ್ರ ಬಗ್ಗೆ ಒಂದು ಇದಕ್ಕಿಂತ ಮುಂಚೆನೇ ಒಂದು ಕಾಂಟ್ರವರ್ಸಿ ಆಗಿತ್ತು. ಆ್ಯಂಡ್ ಅದಾದಮೇಲೆ ಜನರು ಪಕ್ಷಗಳಿಗೆಲ್ಲ ಸೇರಿಸಿ ಎಲ್ಲ ಮಾಡಿದ್ದಿದೆ. ನಾನು ಸಿಸ್ಟಮ್ ಜೊತೆಗೆ ಟ್ರಾವೆಲ್ ಮಾಡುವಂಥ ಒಬ್ಬ ಮನುಷ್ಯ, ಒಂದು ಎಸ್ಟಾಬ್ಲಿಷ್ಮೆಂಟ್ ಜೊತೆಗೆ ಹೋಗ್ಬೇಕನ್ನುವಂಥ ಥಾಟಲ್ಲಿರುವಂಥವನು. ನನ್ನ ಮೋಸ್ಟ್ ಫೇವ್ರೆಟ್ ಲೀಡರ್ಗಳಲ್ಲಿ ಇವರು ಕೂಡ ಒಬ್ಬರು. ದೇಶದ ಪ್ರಧಾನಿಯನ್ನು ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿರೋದು ನನಗೆ ಕೆರಾಡಿ ಥರದ ಒಂದು ಹಳ್ಳಿಯಿಂದ, ಕುಗ್ರಾಮದಿಂದ ಬಂದಂಥ ನನ್ನೊಬ್ಬ ಕಾಮನ್ ಮ್ಯಾನ್, ಒಂದು ಮಿಡ್ಲ್ ಕ್ಲಾಸಲ್ಲಿ ಇದ್ದಂಥವ್ನು ನಾನು. ನನಗಿಂಥದ್ದೊಂದು ಅವಕಾಶ ಸಿಗುತ್ತೆ ಅಂದರೆ ಅದಕ್ಕೆ ನಾನು ಆಲ್ವೇಸ್ ಕಾಂತಾರಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂತಾರದಿಂದಾಗಿ ನನಗೆ ಪ್ರಧಾನಿಗಳನ್ನು ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ತು. ತುಂಬ ಖುಷಿಯಾಯಿತು. ಒಂದು ಆರಾ ಫೀಲ್ ಆಯ್ತು ನನಗೆ ಅವ್ರ ಸುತ್ತ ಇದ್ದಾಗ. ಅವ್ರು ಯಾಕೆ ಅಷ್ಟು ಚಾರ್ಮಿಂಗ್ ಆಗಿದ್ದಾರೆ ಅಂದರೆ ಎದುರುಗಡೆ ಏನೂ ಮಾತೇ ಬರ್ತಿರ್ಲಿಲ್ಲ, ಆ ಥರ ಒಂದು ಸಿಚುವೇಶನ್. ಸೊ ಒಂದು ತುಂಬ ಅದ್ಭುತ ಆ್ಯಂಡ್ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಕಾಂತಾರಕ್ಕೆ. ಎಸ್ ಸರ್. ಸೊ ಇವರಿಬ್ಬರು ಮೋಸ್ಟ್ ಫೇವರೆಟ್ ಜನರು, ತುಂಬ ಅದ್ಭುತ ವ್ಯಕ್ತಿಗಳು. ಪ್ರಶಾಂತ್ ಸರ್ ಶುರುವಿಂದನೂ ನನಗೆ, ನಾನು ಅವ್ರನ್ನ ಭೇಟಿಯಾದಾಗೆಲ್ಲ ಅವರು ನನ್ನ ಕೆಲಸಗಳ ಬಗ್ಗೆ ವಿಶ್ ಮಾಡ್ತಾಯಿದ್ರು, ನಾನು ಅವ್ರ ಕೆಲಸಗಳ ಬಗ್ಗೆ ಹೇಳ್ತಾನೆ ಇದ್ದೆ. ಆ್ಯಂಡ್ ಪ್ರಶಾಂತ್ ಸರ್ ಮನೆಯಲ್ಲೇ ನಾನು ಜೂನಿಯರ್ NTR ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ. ಈಗ ಸ್ವಲ್ಪ ಶೇಪ್ ಚೇಂಜ್ ಆಗಿದೆ ನಂದು. ಸೊ ಮೊದಲು ನನ್ನ ಹೇರ್ ಇದೇ ಥರ ಇದ್ದು ಮಿನಿಮಮ್ ದಾಡಿ ಇದ್ದಾಗ ತುಂಬ ಜನ ಕಂಪೇರ್ ಮಾಡೋರು, ಒಂದೇ ಥರ ಕಾಣಿಸ್ತೀರ ಅನ್ನೋ ಥರದಲ್ಲಿ. ಅವ್ರ ತಾಯಿ ನಮ್ಮೂರವರು, ಹಾಗಾಗಿ ಇವರು ನಮಗೊಂಥರ ಅಣ್ತಮ್ಮಂಥರ ಫೀಲಿಂಗು. ಸೊ ನಮ್ಮೂರವರೇ ಇರುವಂಥ, ಅವರು ತೆಲುಗು ಅವರ ಥರ ಫೀಲ್ ಇಲ್ಲ. ಸೊ ಆ್ಯಂಡ್ ಅವ್ರನ್ನ ನಾನು ಫಸ್ಟ್ ಟೈಮ್ ಅಷ್ಟೊತ್ತು ಭೇಟಿಯಾಗಿದ್ದೆ ಮುಂಚೆ, ಫಸ್ಟ್ ಟೈಮ್ ಅಷ್ಟೊತ್ತು ಅವ್ರ ಜೊತೆ ಕಾಲ ಕಳೆಯುವಂಥ ಒಂದು ಅವಕಾಶ ಸಿಕ್ಕಿರೋದು. ತುಂಬ ಅದ್ಭುತ ಮನುಷ್ಯ. ಸೊ ಇವತ್ತಿಗೂ ಅದೇ ಒಂದು ಕನೆಕ್ಷನಲ್ಲಿದ್ದೀವಿ. ಸೊ ಅವ್ರ ಬರ್ಡೇಗೆ, ನನ್ನ ಬರ್ಡೇಗೆ ಸೊ ಫೋನ್ ಮಾಡೋವಂಥದ್ದು, ಮಾತಾಡೋವಂಥದ್ದು. ಸೊ ತುಂಬ ಇಷ್ಟಪಡುವಂಥ ಒಬ್ಬ, ನೋಡಿದ ತಕ್ಷಣ ಯಾರೋ ಒಂದು ನಮ್ಮ ಅಣ್ಣನ ತಮ್ಮನೋ ಒಂದು ಕ್ಲೋಸ್ ಫ್ರೆಂಡು ಅನ್ನುವಂಥ ಫೀಲ್ ಬಂದಂಥ ಒಬ್ಬ ವ್ಯಕ್ತಿ ಅದು ಜೂನಿಯರ್ NTR. ಬ್ಯೂಟಿಫುಲ್. ಟಪೋರಿಸ್ ಇದರಲ್ಲಿ ಯಜ್ಞ ಒಬ್ಬಳು ಮಿಸ್ಸಿಂಗು, ಮದುವೆ ಆದಮೇಲೆ ಫುಲ್ಲು ಅವಳು ಬಾಂಬೆ ಅಲ್ಲಿಲ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಸೊ ಅದರ್ವೈಸ್ ನಮ್ಮದು ಗ್ಯಾಂಗು ಲಾಸ್ಟಲ್ಲಿ ಆ್ಯಡ್ ಆಗಿರೋದು ಪ್ರಗತಿ ನನ್ನ ಗ್ಯಾಂಗ್ಗೆ. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಫ್ರೆಂಡ್ಸ್ಗಳು, ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಾರೆ ಇವರೇ. ನಮ್ಮ ಕಷ್ಟ ನಷ್ಟಗಳು, ಸಕ್ಸಸ್ ಆಗ್ಬೋದು, ಎಲ್ಲದರಲ್ಲೂ ಶೀತಲ್ ಉಳಿದವ್ರ ಕಣ್ಣಂತೆಯಿಂದ ನಮಗೆ ಫ್ರೆಂಡ್ ಆಗಿರೋದು. ಅಲ್ಲಿಂದ ಸಿನಿಮಾ ಟೀಮ್ ಅವರಾಗಿದ್ದವರು ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ವಿ ಆರ್ ಲೈಕ್ ಅಂದರೆ ಒಂದು ಫ್ಯಾಮಿಲಿ ಥರ ಆಗಿ ಎಲ್ಲ ನಮ್ಮ ಕಷ್ಟ ನಷ್ಟಗಳನ್ನು ಹಂಚ್ಕೊಳ್ಳುವಂಥ ಒಂದು ಫ್ರೆಂಡ್ ಅವರು. ಜೊತೆಗೆ ತುಂಬ ಇಂಡಿಪೆಂಡೆಂಟ್, ಒಂದು ಇಂಡಿವಿಜುವಲ್ ಗರ್ಲ್. ಸೊ ತನ್ನ ಸ್ವಂತ ಶಕ್ತಿಯಿಂದ ಇವತ್ತು ನಿಂತಿರುವಂಥವ್ರು. ಸೊ ಸಚ್ ಎ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ ಅವರು. ಆ್ಯಂಡ್ ಪ್ರಮೋದನ್ ಜರ್ನಿ ನಾವು ತುಂಬ ಹೊತ್ತು ಮಾತಾಡಿದ್ದೀವಿ, ಎಕ್ಸ್ಟ್ರಾ ಮಾತಾಡೋದೇನಿಲ್ಲ, ಲಾಫಿಂಗ್ ಬುದ್ಧ. ರಕ್ಷಿತ್ತು ನನಗೆ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು ಎಲ್ಲದರಲ್ಲೂ ತುಂಬ ದೊಡ್ಡ ವ್ಯಕ್ತಿ. ಸೊ ನಮ್ಮ ಈ ಬಿಡುವಿಲ್ಲದ
ಜರ್ನಿಯಲ್ಲಿ ನಾನು ಕಂಟಿನ್ಯೂಸ್ ಶೂಟಿಂಗ್ ಅದಿತ್ತೆಲ್ಲ ಇದ್ದಾಗ ಲಿಟ್ರಲಿ ಪ್ರಗತಿಗೆ ಏನಾದರೂ ಒಂದು ಇದಿರಬೇಕು ಅಂತಂದ್ರೂ ಆವಾಗ ಅವ್ನು ಕೂತ್ಕೊಂಡು ಗೈಡ್ ಮಾಡೋಷ್ಟು ಒಬ್ಬ ಸ್ನೇಹಿತ ಅವನು ಶಿವನ ಭಕ್ತ, ಅವನದು ಶಿವನ ಅಂಶಗಳು ಅವನಲ್ಲಿದೆ. ಸೊ ಅವನು ಬರೀ ಫ್ರೆಂಡ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ರದರ್ ಅಂತ ಹೇಳೋಕ್ಕಾಗಲ್ಲ, ಮೋರ್ ದೆನ್ ಫ್ರೆಂಡ್, ಮೋರ್ ದೆನ್ ಬ್ರದರ್. ಅವನು ಎಲ್ಲವೂ ರಕ್ಷಿತ್. ಎಸ್, ನಿಮ್ಮ ಫ್ರೆಂಡ್ಶಿಪ್ಗೆ ಯಾರು ಕಂಡು ಬಿಡ್ರಿ ಏನು ಕಂಡು ಬಿದ್ದರೂ ತಾಗಲ್ಲ ಬಿಡಿ. ಎಸ್. ಸೊ ನಾನು ಬೆಂಗಳೂರಿಗೆ ಬಂದಾಗ ಮೋಸ್ಟ್ ಫೇವ್ರೆಟ್ ಹೀರೋ ನಾನು ದೊಡ್ಡ ಅಭಿಮಾನಿ ಸುದೀಪ್ ಸರ್ಗೆ. ಆ್ಯಂಡ್ ಇದು ಕಾಂತಾರ ಆದಮೇಲೆ ಸರ್ ಇದು ಬರ್ಡೇಲಿ ನಾನು ಸಿಕ್ಕಿದಾಗ ಪ್ರಿಯಾ ಮ್ಯಾಮು, ನಾನು, ಪ್ರಗತಿ ಎಲ್ಲರೂ ಸರ್ ಜೊತೆ ತೊಗೊಂಡಿರೋಂಥ ಒಂದು ಫೋಟೋ. ಸೊ ಆ ದಿವಸ ಒಂದು ಇದಿತ್ತು, ದಾನಿ ಸೆಟ್ ಹೋಸ್ಟ್ ಮಾಡ್ತಾಯಿದ್ರು ಸುದೀಪ್ ಸರ್ ಬರ್ಡೇನ. ಆಗೊಂದು ಪ್ರಶ್ನೆ ಕೇಳಿದರು ನನಗೆ. ಅಂದರೆ ಈಗ ಪ್ಯಾನ್ ಇಂಡಿಯಾ ಇಷ್ಟು 400 crores ಈ ಥರ ಏನೇನೆಲ್ಲ ಫುಲ್ ಬಿಲ್ಡಪ್ ಕೊಟ್ಟರು ಅವರು. ನನಗೆ ಅದು ಏನು ಮಾತಾಡೋದನ್ನು ಗೊತ್ತಾಗಲಿಲ್ಲ ಅಲ್ಲಿ. ಸೊ ನಾನು ಅವಾಗ ಹೇಳಿದೆ, ನೀವು ಇದೆಲ್ಲ ಏನೆಲ್ಲ ಹೇಳಿದ್ರಿ, ಇದು ಅಪ್ಪನಷ್ಟು ಆದರೂ ಕೂಡ ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗಿರ್ತೀನಿ ನಾನು ಅಂತ. ಸೊ ಆಲ್ವೇಸ್ ನಾನು ಅವ್ರಿಗೆ ಅಭಿಮಾನಿಯಾಗಿರ್ತೀನಿ. ಸೂಪರ್. ಇದು ಸೆಂಟ್ರಲ್ಲಿ ಇದನ್ನು ಬ್ಯಾಗ್ ಹಾಕೊಂಡು ಬ್ಲೂ ಕಲರ್ ಬ್ಯಾಗು. ಸೊ ಅವಾಗ ಒಂದು ಸ್ವಲ್ಪ ಈ ಬೆಲ್ ಬಾಟಮ್ ಥರದ ಜೀನ್ಸ್ ಬರೋದು, ಮೇಲ್ಗಡೆ ಎಲ್ಲ ಫುಲ್ ಟೈಟು, ಒಂದು ಈ ವುಡ್ಲ್ಯಾಂಡ್ ಶೂಸು. ಸೊ AMR ರಮೇಶ್ ಅವರು ನನ್ನ ಮೊದಲನೇ ನಿರ್ದೇಶಕರು, ನನ್ನ ಕೆಲಸ ಕೊಟ್ಟಿರೋರು. ಸೈನೈಡ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾಯಿದ್ದು, ಲೋಕೇಶ್ ಅಂತ ಮ್ಯಾನೇಜರ್ ಅವರು. ಈ ಕಡೆಗೆ ರತ್ನವೇಲು ಸರ್, ಇವರು ಮತ್ತು ಇವರು ಟೀಮಿಂದನೇ ಅವ್ರು ಇಡೀ ಒಂದು ತಮಿಳ್ ಇಂಡಸ್ಟ್ರಿ ವರ್ಕ್ ಮಾಡೋ ಮೈನ್ ಟೆಕ್ನಿಷಿಯನ್ ಒಂದು 9 ಜನ ಇದರಲ್ಲಿ, ಬೇರೆಯವರೆಲ್ಲ ಇದ್ದರು. ಇವರಿಂದನೇ ಆ್ಯಕ್ಚುಲಿ ನಾನು 27 ಡೇಸಲ್ಲಿ ತಮಿಳ್ ನನಗೆ ಕಲಿಯೋಕ್ಕಾಗಿತ್ತು. 27 ಡೇಸಲ್ಲಿ ಕಲಿತ್ರೆ ಅಂದರೆ ಸಿನಿಮಾಗಳು ತುಂಬ ನೋಡ್ತಿದ್ವಲ್ಲ. ಸೊ ಐ ಥಿಂಕ್ ಅದರಿಂದ ನನಗೆ ಅಲ್ಲೆಲ್ಲ ಕಾನ್ವರ್ಸೇಷನ್ ಆಗ್ತಾ ಸ್ವಲ್ಪ ಕಲಿಯೋಕ್ಕಾಯ್ತು ಅಂತ ಅಂದ್ಕೊಳ್ತೀನಿ. ಲೇಟರ್ ಸಿನಿಮಾಗಳಿಂದನೇ ಫೈನ್ ಟ್ಯೂನ್ ಆಗಿರ್ಬೋದು, ಮಾತಾಡ್ತಾ ಒಂದು ಅದ್ಭುತ ಸಿನಿಮಾ. ಒಂದು ಎಕ್ಸ್ಪೀರಿಯನ್ಸೇ ನನಗೆ ಒಬ್ಬ ಟೆಕ್ನಿಷಿಯನ್ ಆಗಿ ಬೇರೆ ಒಂದು ರೀತಿಯಲ್ಲಿ ನಾನು ಜರ್ನಿ ತೊಗೊಳೋದಕ್ಕೆ ಹೆಲ್ಪ್ ಆಗಿರುವಂಥ ಒಂದು ಸಿನಿಮಾ. ನಾನು ತುಂಬ ಹೆಮ್ಮೆ ಇದೆ, ಫಸ್ಟ್ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೈನೈಡ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳೋದಕ್ಕೆ. ಲಾಸ್ಟ್ ಪಿಕ್ ಇದು ನೋಡಿದ ತಕ್ಷಣ ಜ್ಞಾಪಕ ಬರುತ್ತೆ. ಸೊ ಇದು ಮಾತುಗಳನ್ನು ಮೀರಿದಂಥದ್ದು. ನಾನೇನು ಅಂದ್ಕೊಳ್ತಾ ಇದ್ದೀನಿ ಅದೆಲ್ಲವೂ ಸಿನಿಮಾದಲ್ಲೇ ನಿಮಗೆ ತೋರಿಸೋ ಪ್ರಯತ್ನದಲ್ಲಿದ್ದೀನಿ ನಾನು. ಸೊ ಇದು ಆಫ್ಟರ್ ಸಿನಿಮಾ ಓನ್ಲಿ ಈ ಕ್ಯಾರೆಕ್ಟರ್ ಬಗ್ಗೆ ಜನರೇ ಮಾತಾಡಲಿ ಅಂತ ಅಂದ್ಕೊಳ್ತೀನಿ ನಾನು, ಅಂಥ ಒಂದು ಪಾತ್ರ. ಸೊ ಸಿನಿಮಾದೊಳಗಡೆ ಒಂದು ಕಥೆಯಲ್ಲಿರುವಂಥ ಪಾತ್ರ ಆಗ್ಬೋದು, ಅಥವಾ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲದರಲ್ಲೂ ಕೂಡ ಟೀಸರಲ್ಲಿ ಸುಮಾರಷ್ಟು ವಿಷಯಗಳನ್ನ ಹಾಕಿದ್ವಿ, ಅಂಥದ್ದೊಂದು ಪಾತ್ರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಕೋಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ಬೇರೆ ಬೇರೆ ಥಿಯರಿಗಳೇ ಬಂತು. ಅದನ್ನು ಮಾಡ್ತಾ ಇದ್ದಷ್ಟು ಚಂದ ಅಂತ ಅಂದ್ಕೊಳ್ತೀನಿ ನಾನು. ಜನರಿಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಿದಷ್ಟು ಚಂದ. ನಾವುಗಳು ನಾರ್ಮಲಿ ಏನಾಗುತ್ತೆ, ನಾವು ಒಂದು ಪೋಸ್ಟರ್ ಬಿಟ್ಕೊಂಡು, ಒಂದು ಸಿನಿಮಾ ಟೀಸರ್ ಬಿಟ್ಕೊಂಡು, ಟ್ರೈಲರ್ ಬಿಟ್ಕೊಂಡು ಇಷ್ಟು ಮಾತಾಡ್ತೀವಿ ನಾವು. ಸೊ ಆ ಮಾತುಗಳು ಕಮ್ಮಿ ಇರಬೇಕು, ನಾವು ಬಿಟ್ಟಿರೋ ಕಂಟೆಂಟ್ ಬಗ್ಗೆ ಜನ ಜಾಸ್ತಿ ಮಾತಾಡಬೇಕಂತ ನಾನು ನಂಬ್ತೀನಿ. ಸೊ ಆ ಥರದಲ್ಲಿ ಆಗಲಿ ಅಂತ ಆಸೆ ಪಡ್ತೀನಿ ಇದನ್ನ. ಎಸ್ ಸರ್, ನೀವು ಮಾತಾಡ್ತಾ ಇದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಮ್ಮೂಟಿ ಥರ ನಾನೆಲ್ಲ ಕೇಳ್ತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಸೊ ಇಟ್ ಇಸ್ ನೆವರ್ ಎಂಡಿಂಗ್. ಪಾಪ ನೀವು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀರಾ. ವೆರಿ ಆಲ್ ದ ಬೆಸ್ಟ್ ಲಾಫಿಂಗ್ ಬುದ್ಧ ಆ್ಯಂಡ್ ಕಾಂತಾರ ಚಾಪ್ಟರ್ 1 ಸರ್ ತುಂಬ ಒಳ್ಳೆಯದಾಗಲಿ. ಕೀಪ್ ಎಂಟರ್ಟೈನಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್.